ಮೊದಲಿಗೆ ಅಜಿತ್ ಮೂಡ್ ಅಪ್ಸೆಟ್ ಇರಬೇಕಾದ್ರೆ ಕಣ್ಣ ಮುಚ್ಚಾಲೆ ಆಡೋಕೆ. ಆಗ ಸತ್ಯಣ್ಣ ಸಾರಿ ಏನ್ ಸಾಹೇಬ್ರು ತಂಪಾದ ಸ್ಥಳದಲ್ಲಿ ನಿಂತ್ಕೊಂಡು ಯಾವುದೋ ಭಾವನಾತ್ಮಕ ಸೆರೆಯಲ್ಲಿ ತೇಲಿ ಹೋಗ್ತಾ ಇರೋ ಹಾಗೆ ಇದೆ ಸತ್ಯಣ್ಣ. ನನ್ನ ಅವಳು ಫ್ರೆಂಡ್ ಅಂದ್ಬಿಟ್ಲು ಸತ್ಯಣ್ಣ. ಅದರಲ್ಲಿ ಏನು ತಪ್ಪಿದೆ? ಅವಳು ನಿನ್ನ ಹೆಂಡತಿ ಕಣಪ್ಪ. ಹೆಂಡತಿ ಆದವಳು ಗಂಡನ ಬೆಸ್ಟ್ ಫ್ರೆಂಡ್ ಥರಾನೇ ನೋಡೋದು. ಅಯ್ಯೋ ಸತ್ಯಣ್ಣ, ಮ್ಯಾಟ್ರ್ ಅದಲ್ಲ. ಹುತ್ತದ ಮುಂದೆ ನಿಂತ್ಕೊಂಡು ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋ ರೊತನ ಯಾಕೆ ಮಾಡಿದೆ? ನಿನ್ನ ಜೀವಕ್ಕೆ ರಿಸ್ಕ್ ತರುವಂಥ ಕೆಲಸನ ಯಾಕೆ ಮಾಡ್ತೀಯ ಅಂತ ಕೇಳಿದ್ದಕ್ಕೆ ನಾನು ನನ್ನ ಗಂಡನಿಗೋಸ್ಕರ ಅಲ್ಲ ಮಾಡಿದ್ದು, ನನ್ನ ಫ್ರೆಂಡಿಗೋಸ್ಕರ ಅಂದ್ಬಿಟ್ಲು ಸತ್ಯನ. ಎದೆ ಅರ್ಧ ಅಡಿ ಕೆಳಗಡೆ ಜಾರಿಬಿಟ್ಟು ಸತ್ಯನ. ನನಗೆ ಗೊತ್ತಿರೋ ಪ್ರಕಾರ ಭೂಮಿಗೆ ನನ್ನ ಮೇಲೆ ಯಾವುದೇ ಥರ ಫೀಲಿಂಗ್ಸ್ ಇಲ್ಲ ಸತ್ಯನ. ನಾನು ಮೊದಲೇ ಹೇಳಿದ ಹಾಗೆ ಅವಳನ್ನು ಕಳಿಸ್ಬಿಡೋಣ. ನನ್ನಿಂದ ಅವಳು ಇಷ್ಟೊಂದು ಸಫರ್ ಮಾಡೋದು ಬೇಡ. ಅವಳು ಹೋದರೆ ನೀನು ಸಫರ್ ಆಗಲ್ವಾ? ಅಲ್ಲಪ್ಪ, ಎಂಥ ಹೆಸರಾಂತ ಕ್ರಿಕೆಟ್ ಆಟಗಾರರು ಬಂದರೂ ಕೂಡ ಎಲ್ಲ ಬಾಲ್ಗೆ 6, 4 ಹೊಡೆಯೋಕೆ ಆಗಲ್ಲ. ಕೆಲವು ಸರ್ತಿ ಕುಟ ಅಂತ ಕುಟುಕಬೇಕಾಗುತ್ತದೆ ಸತ್ಯಣ್ಣ. ಯಾವುದೇ ಒಂದು ಬಾಲ್ ಕುಟ್ಕೋದ್ರಲ್ಲಿ ಪ್ರತಿ ಬಾಲಿಗೂ ಕುಟ್ಕೋದೇ ಆಗಿದೆ ಸತ್ಯಣ್ಣ. ಅಲ್ಲ, 4, 6 ಪಕ್ಕಕ್ಕೆ ಇಟ್ಟು ಬಿಡೋಣ. 1 ರನ್ ಓಡೋದಕ್ಕೂ ಆಗ್ತಿಲ್ಲ ಸತ್ಯಣ್ಣ. ಹಂಗೆ ಮಾಡ್ತಾಳೆ ಅವಳು ಭೂಮಿ ಬೌಲಿಂಗ್ನ. ಸಮಾಧಾನ ಮಾಡ್ಕೋ. ನಾನು ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಅದೇನು ಕೇಳ್ತೀರಾ? ನಿಧಾನಕ್ಕೆ ಕೇಳಿ. ಮನೆಯವರು ಎಲ್ಲರಿಗೂ ಕೇಳಿಸಿದ್ರೆ ಕಷ್ಟ. ಸರಿ, ಹಿಂದೆ ಮುಂದೆ ಯೋಚನೆ ಮಾಡದೆ ನೇರವಾಗಿ ಉತ್ತರ ಕೊಡಬೇಕು. ಇದೊಂಥರ ಹೆಂಗಂದ್ರೆ ರ್ಯಾಪಿಡ್ ಫೈರ್ ಅಂತಾರೆ ಗೊತ್ತಲ್ಲ? ರ್ಯಾಪಿಡ್ ಫೈರ್ ಹಾಗೆ ಅಲ್ಲ ಸತ್ಯಣ್ಣ. ನಾನು ಯಾವುದೋ ಟೆನ್ಷನಲ್ಲಿ ಇದ್ದರೆ ರ್ಯಾಪಿಡ್ ಫೈರ್ ಆಟ ಆಡೋಣ ಅಂತ ಹೇಳ್ತಾ ಇದ್ದೀರಲ್ಲ ನೀನು ತಣ್ಣಗೆ ಉತ್ತರ ಕೊಡಪ್ಪ ಸಾಕು. ಮೊದಲನೇ ಪ್ರಶ್ನೆ, ಭೂಮಿ ನಿನ್ನನ್ನು ಒಪ್ಪಂದದ ಮದುವೆ ಆಗೋದಕ್ಕೆ ಯಾಕೆ ಒಪ್ಕೊಂಡ್ಲು? ಭೂಮಿ ತಾಯಿಗೋಸ್ಕರ ತನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ ಅಂತ ಭೂಮಿ ಅವಳ ತಾಯಿಗೋಸ್ಕರ ಯಾಕೆ ನಿಂತ್ಲು? ಯಾಕಂದ್ರೆ ಭಾಗ್ಯಮ್ಮನಿಗೆ ಭೂಮಿನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದಕ್ಕೆ ಆ ವಿಷಯ ಗೊತ್ತಿದ್ದು ತನಗೆ ಏನಾದರೂ ಆದರೆ ಭಾಗ್ಯಮ್ಮ ಅನಾಥಳಾಗ್ತಾಳೆ ಅನ್ನೋ ಅರಿವು ಇದ್ದರೂ ಭೂಮಿ ನಿನಗೋಸ್ಕರ ಪ್ರಾಣ ಅಪಾಯದ ವ್ರತನ ಯಾಕೆ ಮಾಡಿದ್ಲು? ಆಗಲೇ ಹೇಳಿದ್ನಲ್ಲ ಫ್ರೆಂಡಿಗೋಸ್ಕರ ಅಂತ. ಫ್ರೆಂಡು ಮಾತಿಗೆ ಹೇಳ್ತಾರೆ ಕಣಪ್ಪ. ಮಾತಿಗೆ ಫ್ರೆಂಡ್ ಆದವರು ಆರ್ಥಿಕವಾಗಿ ಸಹಾಯಕ್ಕೂ ಇರ್ತಾರೆ. ಅಷ್ಟೇ ಅಲ್ಲ, ಅಂಗಾಂಗಗಳು ಏನಾದರೂ ಅಪಾಯಕ್ಕೆ ಒಳಗಾದರೆ ಅದನ್ನು ಕೂಡ ದಾನ ಮಾಡ್ತಾರೆ. ಯಾರಾದರೂ ಒಬ್ಬರಿಗೋಸ್ಕರ ಪ್ರಾಣನೇ ಕೊಡ್ತಾರಾ? ಅದನ್ನು ಯೋಚನೆ ಮಾಡಿದೆಯೇನೋ ನೀನು? ಆದರೆ ಇಲ್ಲಿ ಆಗಿದ್ದು ಬೇರೆ. ಭೂಮಿ ನಿನಗೋಸ್ಕರ ಪ್ರಾಣ ಕೊಡೋಕೆ ತಯಾರಿದ್ಲು. ಅದನ್ನು ಯಾರಾದರೂ ಕೊಡ್ತಾರಾ? ಆ ಹಂತಕ್ಕೆ ಒಬ್ಬ ಹೆಣ್ಮಗಳು ಇಳಿಯೋದು ಕೇವಲ ಗಂಡನಿಗೋಸ್ಕರ ಮಾತ್ರ. ಇಷ್ಟರ ಮೇಲೆ ಅರ್ಥ ಆಗಲ್ವಾ ಅಜಿತಾ? ಅವಳು ತನ್ನ ತಾಯಿಗಿಂತ ನಿನ್ನನ್ನು ಬಹಳ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾಳೆ ಅಂತ. ಅವಳ ಪ್ರಪಂಚನೇ ನೀನೇ ಅಂತ ಸತ್ಯಣ್ಣ. ನೀವು ಹೇಳೋದು ಕೇಳಿಸ್ಕೊಂಡ್ರೆ ನನಗೂ ನಿಜ ಅನಿಸ್ತಿದೆ ಸತ್ಯಣ್ಣ. ಅಜಿತಾ, ನಿಜ ಹೇಳಬೇಕಂದ್ರೆ ಭೂಮಿಗೆ ನಿನ್ನ ಮೇಲೆ ಅಗಾಧವಾದ ಪ್ರೀತಿ ಇದೆ. ಆದರೆ ಅದನ್ನು ಹೇಗೆ ಹೇಳ್ಕೋಬೇಕು ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ಆ ಪ್ರೀತಿ ಗೊತ್ತಿದ್ದು ಅದನ್ನು ಹೇಗೆ ಪ್ರಸ್ತಾಪ ಮಾಡಬೇಕು ಅನ್ನೋದು ಅವಳಿಗೆ ತಿಳಿತಿಲ್ಲ. ಅದು ಅವಳ ದಡ್ಡತನ. ಒಟ್ಟಿನಲ್ಲಿ ನಿಮ್ಮಿಬ್ಬರ ಕತೆ ಇಲ್ಲಿಗೆ ಬಂದು ನಿಂತಿದೆ. ನೀನು ಅವಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡಿಕೊಂಡು ದೂರ ಕಳಿಸ್ಬಿಟ್ರೆ ನಿನ್ನನ್ನು ನೀನೇ ಕಳ್ಕೊಂಡ ಹಾಗೆ. ಬೇಡ ಸತ್ಯನ, ನನಗೆ ಭೂಮಿ ನನ್ನ ಜೊತೆನೇ ಇರಬೇಕು. ಹಾಗಿದ್ಮೇಲೆ ಒಂದು ಕೆಲಸ ಮಾಡು, ಅವಳಿಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡು. ಈ ತಡದ ಮಳೆ ಜಡ್ದು ಬರುತ್ತೆ ಅನ್ನೋ ಹಾಗೆ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ವಿಷಯ ಬಹಳ ಸೂಕ್ಷ್ಮವಾಗಿದೆ ಅಜಿತಾ, ಸೂಕ್ಷ್ಮವಾಗಿದೆ ನೋಡು. ಭೂಮಿ ತಾನಾಗೆ ನಿನ್ನ ಹತ್ತಿರ ಬಂದು ಸಾಹೇಬ್ರೆ ಐ ಲವ್ ಯು ಅಂತ ಹೇಳ್ತಾಳೆ. ನೋಡ್ತಿರು, ನನ್ನ ಮೇಲೆ ನಂಬಿಕೆ ಇಡು. ನೋಡು, ಅಲ್ಲಿವರೆಗೂ ನೀನು ಈ ಉತ್ಸಾಹದಿಂದ ಉಲ್ಲಾಸದಿಂದ ಅಜಿತ್ ನಾರಾಯಣ್ ಇದೆಲ್ಲ ಬಿಟ್ಬಿಡು. ಲವರ್ ಬಾಯ್ ಥರ ಆಟಿಟ್ಯೂಡ್ನ ಬೆಳೆಸ್ಕೊ. ಅಂದರೆ ಫುಲ್ ಲವಲವಿಕೆಯಿಂದ ನಿನ್ನ ಒಳಗಡೆ ಇರೋ ಭಾವನೆಗಳನ್ನು ಹೊರಗಡೆ ಹಾಕು. ಆಮೇಲೆ ನೋಡು ಸತ್ಯನಾ, ನೀವು ಬರೀ ಲಾಯರ್ ಅನ್ಕೊಂಡಿದ್ದೆ. ಆ್ಯಕ್ಟಿಂಗ್, ಪರ್ಫಾರ್ಮೆನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ನೀವು ಹೇಳೋದು ನೋಡಿದರೆ ನನಗೇನೆ ಒಂಥರ ಮಜಾ ಬರ್ತಿದೆ. ಈಗಲೇ ನನ್ನ ಕ್ಯಾರೆಕ್ಟರ್ ಹತ್ಬಿಡ್ತೀನಿ ಸತ್ಯನಾ. ಹತ್ತು ನಾನು ನೀವು ಹೇಳಿದ ಹಾಗೆ ಲವರ್ ಬಾಯ್ ಆಗಿರಬೇಕು. ಲವಲವಿಕೆಯಿಂದ ಇರಬೇಕು. ಭೂಮಿ ಹತ್ತಿರ ಇದ್ದಾಗ ಲವರ್ ಬಾಯ್, ಆಚೆ ಬಂದರೆ ಪೊಲೀಸ್ ಆಫೀಸರ್. ಕರೆಕ್ಟ್. ಲವರ್ ಬಾಯ್ ಮೂಡ್ ಆಕ್ಟಿವೇಟ್ ಮಾಡಬೇಕು ಇವಾಗ. ಆಗ ಸತ್ಯಣ್ಣ, ಓಹೋ, ಆಟ ಈಗ ನಿರ್ಣಾಯಕ ಹಂತದಲ್ಲಿ ಇದೆ. ಇದು ಸೋಲು ಗೆಲುವಿನ ಪ್ರಶ್ನೆ. ಆದ್ದರಿಂದ ಯಾರು ಗೆಲ್ತಾರೆ ನೋಡಬೇಕು. ಆದರೆ ನಮ್ಮ ಅಜಿತನ ಸಮಯ ಆಡಿ. ಆಗ ಶ್ರವಣ್, ಅಜಿತಾ ಮಿಸ್ ಮಾಡಬೇಡ. ಆಗ ಸತ್ಯಣ್ಣ, ದಯವಿಟ್ಟು ಕ್ಷಮಿಸಿ, 1 ಸೆಕೆಂಡ್. ಈ ಪಂದ್ಯದ ಒಂದು ಮುಖ್ಯವಾದ ನಿಯಮಾವಳಿ ಇದೆ. ಅದನ್ನು ನಾನು ಹೇಳೋದನ್ನು ಮರ್ತ್ಬಿಟ್ಟೆ. ಈಗ ಹೇಳ್ತೀನಿ. ಆಗ ಸಂಗೀತ, ಸತ್ಯ ಏನದು? ಏನೂ ಇಲ್ಲ. ಸೋತವರು ಗೆದ್ದವರಿಗೆ ಏನಾದರೂ ಒಂದು ಉಡುಗೊರೆ ಕೊಡಬೇಕು. ಆಗ ದೇವಯಾನಿ, ಎಷ್ಟು? 10,000, 20,000, ಇಲ್ಲ ಲಕ್ಷಣ. ಆಗ ಸತ್ಯನ, ಹೇ
ಇದರಲ್ಲಿ ಆರ್ಥಿಕತೆಯ ಹಣದ ವ್ಯವಹಾರ ಎಲ್ಲ ಏನೂ ಬರಲ್ಲ. ಆದರೆ ಈ ಸತ್ಯ ಏನು ಹೇಳ್ತಾನೋ ಅದನ್ನೇ ಮಾಡಬೇಕು. ಇದಕ್ಕೆ ನಿಮ್ಮಿಬ್ಬರಿಗೂ ಸಮ್ಮತಿ ಉಂಟೆ? ಸತ್ಯನ ಇದನ್ನ ಸೋಲುವವರೆಗೆ ಕೇಳಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓಕೆನಾ ಅಂತ. ನನಗೆ ಇದೆಲ್ಲ ಪ್ರಾಬ್ಲಮ್ಮೇ ಇಲ್ಲ. ಆಗ ಭೂಮಿ, ಸತ್ಯನ ನನಗೂ ಒಪ್ಪಿಗೆ ಇದೆ. ಶಬಾಷ್, ಹಂಗಿದ್ರೆ ಆಟ ಮುಂದುವರಿಲಿ. ಅಜಿತಾ ನಡೆಸು. ಅಜಿತ್ ಅವರು ನಿರ್ಣಾಯಕ ಹಂತದಲ್ಲಿ ಎಡವಿ ಬಿಟ್ರು. ಆದರೆ ಈಗ ನಮ್ಮ ಮನಸ್ವಿನಿ ಸರದಿ. ಮನಸ್ವಿನಿ, ನೀನು ಶುರು ಮಾಡು. ಆಗ ನಚ್ಚಿ, ಸತ್ಯನ, ಈಗ ಸೋತವರು ಏನ್ ಮಾಡಬೇಕು? ಆಗ ಅಂಜು 100 ಬಸ್ಕಿ ಹೊಡಿಬೇಕು. ಆಗ ಸತ್ಯನ, ಹೋಯ್, ಇಲ್ಲಿ ತೀರ್ಪುಗಾರ ನೀವೇ ಅಥವಾ ನಾನಾ? ನೀವೇ ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸೋತಿರೋ ಅಜಿತಾ ಗೆದ್ದಿರೋ ಮನಸ್ವಿನಿ ಕೆನ್ನೆಗೆ ಒಂದು ಮುತ್ತು ಕೊಡಬೇಕು. ಆಗ ಶ್ರವಣ್, ಸತ್ಯ ಏನೇ ಹೇಳು, ಈ ಆಟ ಒಂಥರ ಮಜಾ ಇದೆ ಕಣೋ. ಆಗ ರಾಮ್, ಸಖತ್ತಾಗಿದೆ. ಸಂಗೀತ, ನೆಕ್ಸ್ಟ್ ನಾವು ಆಟ ಆಡೋಣ. ಆಗ ಸತ್ಯನ, ಅಜಿತಾ, ನೇಮ. ಆಗ ಭೂಮಿ, ಬೇಡ ಬೇಡ ಸತ್ಯನ, ಇದೆಲ್ಲ ಓಕೆ ಇಲ್ಲ. ಸಾಹೇಬ್ರು ಗೆದ್ದಂಗೆ ಇರಲಿ, ಓಕೆನಾ ಸಾಹೇಬ್ರೆ? ಆಗ ಸಂಗೀತ, ಅಯ್ಯೋ ನಿನ್ನ, ಅದು ಹೇಗೆ ಆಗುತ್ತೆ? ಗೆದ್ದ ಮೇಲೆ ನೇಮನ ಪಾಲನೆ ಮಾಡಲೇಬೇಕು. ಏನಂತೀಯೋ ಸತ್ಯ? ಏನೋ ಶ್ರವಣ? ಏನೋ? ಹಾ ಹೌದು. ಆಗ ಸತ್ಯನ, ಹಾಗಿದ್ರೆ ನೇಮ ಜಾರಿಯಾಗಿದೆ. ಆಗ ಸಂಗೀತ, ಇಬ್ರು ಒಬ್ಬರಿಗೊಬ್ಬರು ಮುಖ ಏನ್ ನೋಡ್ತಾ ಇದ್ದೀರಾ? ಎದ್ದೇಳಿ ಮೇಲೆ, ಎದ್ದೇಳೋ. ಭೂಮಿ, ನಡೀರಿ, ನಿಂತ್ಕೋ. ಆಗ ಅಜಿತ್ ಭೂಮಿ ಕೆನ್ನೆಗೆ ಮುತ್ತು ಕೊಡ್ತಾರೆ. ಆಗ ನಿಂಗವಜ್ಜಿ, ಏನ್ರಪ್ಪ, ನಾನು ಶಾನ್ಭೋಗರ ಮನೆಗೆ ಹೋಗಿ ಬರುವಷ್ಟರಲ್ಲಿ ಕೇರಂ ಶುರು ಮಾಡಿಕೊಂಡ್ಬಿಟ್ರ? ಆಗ ಅಜಿತ್, ನಿಮಗೂ ಕೇರಂ ಆಡೋದಕ್ಕೆ ಬರುತ್ತಾ? ಏನ್ ಬರುತ್ತಾ ಅಂತ ಕೇಳ್ತಿದೀಯಾ? ಏರಾದ ಅತ್ತೆ ಕೇರಂ ಆಡೋದ್ರಲ್ಲಿ ಎಕ್ಸ್ಪರ್ಟ್. ಆಗ ಚಂದ್ರಿಕಾ, ಅವರನ್ನ ಸೋಲಿಸೋದಕ್ಕೆ 33 ಹಳ್ಳಿಯಲ್ಲೂ ಯಾರೂ ಇಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ. ಆಗ ಮಯೂರಿ, ನಾನೇ ಕಲಿಸ್ಕೊಟ್ಟಿದ್ದು ಗೊತ್ತಾ ಅಜ್ಜಿಗೆ ಕೇರಂ, ಈಗ ನನ್ನನ್ನೇ ಸೋಲಿಸ್ಬಿಡ್ತಾರೆ. ಆಗ ನಿಂಗವಜ್ಜಿ, ಟ್ರೈ ಮಾಡ್ತೀರಾ ಯಾರಾದರೂ ಮೊಮ್ಮಗನೇ? ಆಗ ಅಜಿತ್, ನನ್ನ ಮೇಲೆ ಗೆಲ್ಲೋದು ಇರಲಿ, ಅಲ್ಲಿ ನಿಂತಿದ್ದಾರಲ್ಲ ನಮ್ಮ ಮಮ್ಮಿ, ಅವರ ಮೇಲೆ ಗೆದ್ದು ತೋರಿಸು ನೋಡೋಣ. ಆಗ ಭೂಮಿ, ಸೋಲಿಸಿ ನೋಡೋಣ. ಆಗ ನಿಂಗವಜ್ಜಿ, 2ನೇ ರೌಂಡ್ಗೆ ಇರ್ತಾಳ ಇವಳು ಆಟದಲ್ಲಿ? ಆಗ ಕೇಶವ, ಆಟ ಶುರುವಾದರೆ ತಾನೇ 2ನೇ ರೌಂಡು 10 ರೌಂಡು ಅಂತ ಗೊತ್ತಾಗೋದು. ನೀವು ಬನ್ನಿ ಅತ್ತಿಗೆ. ಆಗ ರಾಮ್, ಶ್ರವಣ, ನಮ್ಮಮ್ಮ ಗೆಲ್ತಾರ? ಆಗ ಶ್ರವಣ್, ಅಕ್ಕ ಆಡೋಕೆ ರೆಡಿಯಾಗಿ, ನಿಮ್ಮಮ್ಮ ಫಸ್ಟ್ 1 ದಾಟ್ಲಿ, ಆಮೇಲೆ ನೋಡೋಣ. ಆಗ ಚಂದ್ರಿಕಾ, ಯಾಕೆ ಧೈರ್ಯ ಸಾಲ್ತಿಲ್ವಾ ಅದಕ್ಕೆ? ಭಯ ಆಗ್ತಿದೆಯಾ? ಆಗ ರಾಧಾ, ಭಯ ಅಲ್ಲ, ಅದು ಗೌರವ. ಅಕ್ಕ ನೀನು ಬಾ, ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ಆಗ ಕೇಶವ, ನೀವು ಬನ್ನಿ ಅತ್ತಿಗೆ, ಗೆಲುವು ನಿಮ್ಮದೇ. ಆಗ ನಿಂಗವಜ್ಜಿ, ಓಹೋ, ನೀವು ಅವ್ರ ಪಾರ್ಟಿ ಜಾಯಿನ್ ಆಗಿಬಿಟ್ಟಿದ್ದೀರಾ? ಆಗ ಚಂದ್ರಿಕಾ, ಅಮ್ಮ, ಎಷ್ಟೇ ಆಗ್ಲಿ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಅಲ್ವಾ? ದೇವಯಾನಿ, ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ, ಆಟ ಶುರುವಾಗ್ಲಿ ಬೇಗ. ಆಗ ಸತ್ಯನ, ಗೌರವಾನ್ವಿತ ಎದುರಾಳಿಗಳು ಕೂತ್ಕೋಬೇಕು. ಆಗ ಅಜಿತ್, ಕಮಾನ್ ಅಮ್ಮ, ಲೋ ಕಳಿಸೋ, ಕೂತ್ಕೋ ಅಮ್ಮ. ಅಯ್ಯೋ. ಆಗ ಚಂದ್ರಿಕಾ, ಅಮ್ಮ, ಆಲ್ ದಿ ಬೆಸ್ಟ್. ಆಗ ಸತ್ಯನ, ಈ ಆಟಕ್ಕೆ ನಾನೇ ತೀರ್ಪುಗಾರ, ಅಂದರೆ ಗೆದ್ದವರು ಏನು ಮಾಡಬೇಕು ಅಂತ ನಾನೇ ಹೇಳ್ತೀನಿ, ಅದನ್ನು ನೀವಿಬ್ಬರು ಚಾಚು ತಪ್ಪದೇ ಪಾಲಿಸ್ಬೇಕು. ಆಗ ದೇವಯಾನಿ, ಅದು ಹೆಂಗೋ, ಸೋತವರು ತಾನೇ ಹೇಳಿದ ಹಾಗೆ ಮಾಡಬೇಕು. ಆಗ ಅಜಿತ್, ಸತ್ಯನ, ಗೇಮ್ ರೂಲ್ಸ್ ಸ್ವಲ್ಪ ಚೇಂಜ್ ಮಾಡಿ, ಅದು ಯಾವ ರೂಲ್ಸ್ ಅಂತ ನಾನು ಡಿಸ್ಕ್ಲೋಸ್ ಮಾಡೋದು ಗೇಮ್ ಎಲ್ಲ ಆದಮೇಲೆ. ಆಗ ನಿಂಗವಜ್ಜಿ, ನನಗೆ ನೇಮಗಳೆಲ್ಲ ಓಕೆ, ಅತ್ತೆ ಓಕೆ ಅಂದರೆ ನನಗೂ ಓಕೆನೇ. ಆಗ ಸತ್ಯನ, ಹಾಗಿದ್ರೆ ಈಗ ಆಟ ಶುರುವಾಗಲಿ. ಆಗ ಸಂಗೀತ, ಅತ್ತೆ ಸಖತ್ತಾಗಿ ಆಡ್ತೀರಾ, ಈ ಥರ ಸ್ಪೀಡ್ನ ನಾನು ಯಾರಲ್ಲೂ ನೋಡಿಲ್ಲ ಗೊತ್ತಾ? ಆಗ ಚಂದ್ರಿಕಾ, ನಿಂಗವ್ವನೇ, ಸೋಲು ಅನ್ನೋ ಮಾತು ನಮ್ಮಮ್ಮನ ಜಾತಕದಲ್ಲೇ ಇಲ್ಲ. ಆಗ ಭೂಮಿ, ಸರಿ ಆಯಿತು, ಇವಾಗ ಗೆದ್ದವರು ಸೋತವರಿಗೆ ಏನು ಮಾಡಬೇಕು? ಆಗ ಅಜಿತ್, ವೆರಿ ಸಿಂಪಲ್, ಗೆದ್ದವರು ಸೋತವರಿಗೆ ಒಂದು ಗಟ್ಟಿಯಾಗಿ ಅಪ್ಪುಗೆ ಕೊಟ್ಟು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಬೇಕು, ಓಕೆ? ಆಗ ಸತ್ಯಣ್ಣ, ಅದು ರೂಲ್ಸ್ ಅಂದರೆ ರೂಲ್ಸ್, ಅದನ್ನು ನಾವು ಅನುಸರಿಸಲೇಬೇಕು ಅಜ್ಜಿ. ಆಗ ಶ್ರವಣ್, ಕರೆಕ್ಟಾಗಿ ಹೇಳಿದೆ ಸತ್ಯ, ಶುರು ಆಗೋಕ್ಕೆ ಮುಂಚೆ ಒಪ್ಪಂದಕ್ಕೆ ಬಂದಿದ್ರಲ್ಲ, ಅದು ಏನಿದೆಯೋ ಅದನ್ನು ಮಾಡಿಬಿಡಿ. ಆಗ ಭೂಮಿ, ನಿಯಮನ ಪಾಲನೆ ಮಾಡಲಿಲ್ಲ ಅಂದರೆ ಏನು ಮಾಡೋದು? ಆಗ ಅಜಿತ್, ಏನು ಮಾಡೋದು? ಗೆದ್ದವರು ಸೋತಂಗೆ. ಆಗ ನಿಂಗವಜ್ಜಿ, ನಾನು ಯಾಕೆ ಸೋಲಿ? ಆಗ ರಾಧಾ, ಮತ್ತೆ ಅಕ್ಕನ್ನ ಅಪ್ಪಿಕೊಳ್ಳಿ. ಆಗ ಕೇಶವ, ಇಲ್ಲ ಅಂದರೆ ಸೋತೆ ಅಂತ ಒಪ್ಕೊಂಬಿಡಿ. ಆಗ ನಿಂಗವಜ್ಜಿ, ಸಂಗೀತ ಇಬ್ಬರು ಹಗ್ ಮಾಡ್ತಾರೆ. ಆಗ ನಿಂಗವಜ್ಜಿ, ಅಳಬೇಡ ನನ್ನ ತಾಯಿ, ದೀಪ ಹಚ್ಚಿದ ಮೇಲೆ ಹೆಣ್ಮಕ್ಳು ಅತ್ರೆ ಮನೆಗೆ ಒಳ್ಳೆಯದಲ್ಲ. ಆಗ ಚಂದ್ರಿಕಾ, ಅಮ್ಮ, ನಿನಗೆ ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯಿತು, ಬಾ ನನ್ನ ಜೊತೆ. ಓ ಹೌದಲ್ಲ, ಮರ್ತಿದ್ದೆ, ಬಾ ಅಮ್ಮ. ಆಗ ರಾಮ್, ಸಂಗೀತ ಹಗ್ ಮಾಡ್ತಾರೆ. ಆಗ ರಾಮ್, ನನ್ನ ಹೆಂಡ್ತಿನ ನನ್ನ
ತಪ್ಕೊಂಡ್ರೆ ನಿಮ್ಗೇನ್ರೋ ಕಷ್ಟ. ಆಗ ಅಜಿತ್, ಆರ್ತಿಗೊಬ್ಬಳು, ಕೀರ್ತಿಗೊಬ್ಬ, ಮೂರ್ತಿಗೊಬ್ಬ ಅಂತ 3 ಜನ ಆಗಿದ್ದಾರೆ. ಈಗ ಪೂರ್ತಿ ಅಂತ ತಂಗಿನೋ ತಮ್ಮನ್ನೋ ಕೊಡೋ ಪ್ರೋಗ್ರಾಮ್ ಹಾಕೊಂಬೇಡಿ. ಆಗ ಸಂಗೀತ, ಏನೋ ಮಾತಾಡ್ತಾ ಇದೀಯಾ ಅಂತ ಅಜಿತ್ಗೆ ಹೊಡಿತಾರೆ. ಆಗ ಅಜಿತ್, ಅತ್ತೆ ತಪ್ಕೊಂಡಿದ್ದ ತಕ್ಷಣ ಜೋಶು, ಗಂಗವ್ವಜ್ಜಿ ನಿದ್ದೆ ಬರ್ತಾ ಇದೆ. ಆಗ ಚಂದ್ರಿಕಾ, ಮಯೂರಿ, ಇನ್ಮೇಲೆ ಪ್ರತಿದಿನ ಅಮ್ಮನಿಗೆ ಒಂದಲಗದ ಸೊಪ್ಪು ಇದೆಯಲ್ಲ ಅದರ ತಂಬುಳಿ ಮಾಡಿಕೊಡು. ಯಾಕೋ ಇತ್ತೀಚೆಗೆ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಅಮ್ಮ, ಹಾಗೇನಿಲ್ಲಪ್ಪ, ನನಗೆ ಎಲ್ಲ ನೆನಪು ಚೆನ್ನಾಗೇ ಇದೆ, ಗಟ್ಮುಟ್ಟಾಗಿದ್ದೀನಿ. ಈಗ ನಿನಗ್ಯಾಕಮ್ಮ ಬಂತು ಇಂಥ ಅನುಮಾನ? ಬಿಟ್ಟಿದ್ರೆ ಆ ಸಂಗೀತನ ತಪ್ಕೊಂಡು ಮುದ್ದು ಮಾಡ್ತಾ ಇದ್ದೀಯಲ್ಲ, ಅದಕ್ಕೆ. ಅಂಬೋ ಅಂತ ನಿನ್ನ ಬಿಟ್ಟು ಗಂಡನ್ನ ಕಟ್ಕೊಂಡು ಓಡಿ ಹೋದವಳು ಅವಳು. ಅಲ್ಲ ಅಮ್ಮ, ನೀನು ಹೇಗಿದೀಯಾ, ಸತ್ತಿದೀಯಾ, ಬದುಕಿದೀಯಾ ಅಂತ ಯಾವತ್ತಾದರೂ ತಿರುಗಿ ನೋಡಿದ್ಲ ಅವಳು? ಹೋಗ್ಲಿ, ಆ ಹೆಂಡತಿ ಗುಲಾಮ ನಿನ್ನ ಮಗ, ಅವನು ಯಾವಾಗ್ಲಾದ್ರೂ ಬಂದು ನೋಡ್ಕೊಂಡು ಹೋದ್ನಾ? ಇಲ್ಲ ತಾನೆ. ಇನ್ನು ನಿನ್ನ 2ನೇ ಮಗ ಕೇಶವ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆ ನಿನ್ನ ಮುದ್ದಿನ ಸೊಸೆ ಅವತ್ತು ಹೋದವಳು. ಅವತ್ತಿಂದ ಇವತ್ತಿನ ತನಕ ಬೇಕು ಬೇಡ ಎಲ್ಲ ನೋಡ್ಕೊತಾ ಇರೋದು ನಾನು, ನಿನ್ನ ಅಳಿಯಂದ್ರು. ಅಲ್ಲ ಅಮ್ಮ, ಒಂದೇ ಒಂದು ದಿನ ಆದರೂ ನಿನ್ನ ಬಿಟ್ಟು ನಾವೆಲ್ಲಾದರೂ ಹೊರಗಡೆ ಹೋಗಿದ್ದೀವ? ಸದಾ ನಿನ್ನ ಸುತ್ತಾ ಇದ್ದೀವಿ. ಅಮ್ಮನ ಮಗಳು ಅಂತ ನಮ್ಮತ್ತೆ ನನಗೆ ಪಟ್ಟ ಕಟ್ಟಿ ದಿನ ಬೈಕೊಂತ ಇರ್ತಾರೆ. ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ನಿನಗೋಸ್ಕರ ತ್ಯಾಗದ ಜೀವನ ನಡೆಸ್ತಾ ಇದ್ದೀನಿ ಅಮ್ಮ. ನಾನು ಮಾತ್ರ ಅಲ್ಲ, ನಿಮ್ಮ ಅಳಿಯಂದ್ರು ಕೂಡ. ಹೀಗಿರುವಾಗ ಆ ಮನೆ ಹಾಳಿ ಸಂಗೀತ. ಆಗ ಮಯೂರಿ, ಅಮ್ಮ, ಮಾತು ಸ್ವಲ್ಪ ಹಿಡಿತದಲ್ಲಿ ಇರಲಿ. ನಾನು ರಾಮ್ ಮಾವನ ಸಂಗೀತ ಅತ್ತೆನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ತುಂಬ ಒಳ್ಳೆಯವರು ಅವರು. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಊರು ಬಿಟ್ಟು ಹೋದ್ರು ಅಷ್ಟೇ. ಅದೊಂದು ನೆಪಾನ ಇಟ್ಕೊಂಡು ಇಲ್ಲದೆ ಇರೋ ದ್ವೇಷನೆಲ್ಲ ನೀನು ಅಜ್ಜಿ ತಲೆಗೆ ತುಂಬಬೇಡ. ಆಗ ಚಂದ್ರಿಕಾ, ಇನ್ನು ಒಂದೇ ಒಂದು ಮಾತಾಡಿದ್ರು ಹಲ್ಲು ಉದುರಿಸ್ಬಿಡ್ತೀನಿ. ನಾನು ಹೆತ್ ಮಗಳು ನೀನು. ನನಗೆ ಅಡ್ವೈಸ್ ಮಾಡೋ ಅಷ್ಟು ದೊಡ್ಡವಳು ಆಗ್ಬಿಟ್ಟಿದೀಯಾ? ಸರಿನಾ ಸರಿ ಅಂತ ಹೇಳೋದಕ್ಕೆ, ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕೆ ತಲೆ ಕೂದಲು ಏನು ಬೆಳಗಾಗಬೇಕಾಗಿಲ್ಲ. ಬುದ್ಧಿ ಅನ್ನೋದು ಇದ್ರೆ ಸಾಕು. ಮಯೂರಿ, ಬಾಯಿ ಮುಚ್ಕೊಂಡು ಇದ್ರೆ ಸರಿ, ಇಲ್ಲ ಅಂದ್ರೆ ಅಂತ ಹೊಡೆಯಲಿಕ್ಕೆ ಹೋಗ್ತಾರೆ. ಆಗ ನಿಂಗವಜ್ಜಿ ಹೇ ಅಂತ ತಡಿತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಅಶ್ವಿನಿ ಮನೆಗೆ ಬಂದು ಶ್ರವಣ್ಣ ಅಪ್ಪ ಅಂತ ಹಗ್ ಮಾಡ್ತಾರೆ. ಆಗ ನಿಂಗವಜ್ಜಿ, ರಾಮ, ಕೇಶವ. ಆಗ ರಾಮ್, ಯಾಕಮ್ಮ ಕಿರಿಸ್ತಾ ಇದೀಯಾ? ಶ್ರವಣ್ಗೆ ಎಷ್ಟು ಜನ ಮಕ್ಕಳು? ಒಬ್ಬಳೇ ಅಮ್ಮ. ಅಯ್ಯೋ, ಇಲ್ಲಿ ನೋಡು, ಇವಳೇ ಮನಸ್ವಿನಿ. ಸಕ್ರಮವಾಗಿ ಒಬ್ಬಳು, ಅಕ್ರಮವಾಗಿ ಒಬ್ಬಳ. ಆಗ ಅಶ್ವಿನಿ, ಅಪ್ಪ ಯಾರಪ್ಪ ಇವರು? ನಾನು ಆಗ್ಲಿಂದ ನೋಡ್ತಾನೇ ಇದ್ದೀನಿ. ಒಳ್ಳೆ ಹುಚ್ಚರ ಥರ ಆಡ್ತಾ ಇದ್ದಾರಲ್ಲ. ನನಗೆ ಈಗ ಸತ್ಯ ಗೊತ್ತಾಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.